ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇದು ನಮ್ಮ ಕ್ಲಾಸ್ 2 ಫಾರ್ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ ಫಾರ್ HK ಅಂಡ್ ನಾನ್ HK ಇಂಡಸ್ಟ್ರಿ ಅಂಡ್ ಕಾಮರ್ಸ್ಗೆ ಯಾರೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೆ ಮಾಡ್ತೀರಾ ಅಂತ ಇದು ಎರಡನೇ ಕ್ಲಾಸ್ ಫಾರ್ ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ ಗೆಳೆಯರೆ. ಓಕೆ, ಸೊ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಅಂತ ವಿತ್ ರೆಸ್ಪೆಕ್ಟ್ ಟು ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಯಾವ ಟಾಪಿಕ್ ಮೇಲೆ ಜಾಸ್ತಿ ಸಲ ಕ್ವಶನ್ಸ್ ನ ಕೇಳ್ತಾರೆ ಏನು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು ದ ಸಿಲೆಬಸ್. ಓಕೆ, ಅಂಡ್ ಯಾರಿಗೆಲ್ಲ ಕೋರ್ಸ್ ಬಗ್ಗೆ ಮಾಹಿತಿ ಬೇಕಿದೆ ದಯಮಾಡಿ ಈ ನಂಬರ್ಗೆ ಕರೆ ಮಾಡಿ 8073568849. ಈ ನಂಬರ್ ಕರೆ ಮಾಡಿಬಿಟ್ಟು ನೀವು ಮಾಹಿತಿಯನ್ನು ಪಡಿಬಹುದು. ಓಕೆ, ಸೊ ಲೆಟ್ ಅಸ್ ಬಿಗಿನ್ ವಿತ್ ದ ಟಾಪಿಕ್ ಆಫ್ ದ ಮೈನ್ ಕ್ವಶನರಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಈ ಚಾನಲ್ನ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿದ ನಂತರ ನೆಕ್ಸ್ಟ್ ಶೇರ್ ಮಾಡಿ ಎಲ್ಲ ನಿಮ್ಮ ಗ್ರೂಪ್ಸ್ ಅಲ್ಲಿ, ಸೊ ದಟ್ ಎವ್ರಿಬಡಿ ಗೆಟ್ ದ ನ್ಯೂಸ್. ಸೊ ದ ವೆರಿ ಫಸ್ಟ್ ಕ್ವಶನ್ ಬಂದು ನಿಮಗೆ MSME ಅನ್ನೋ ಒಂದು ಸೆಕ್ಟರ್ ಮೇಲೆ ಕೇಳಿದ್ದಾರೆ. ಏನಿದೆ MSME ಸೆಕ್ಟರ್ ಅಂತಂದ್ರೆ ನೋಡಿ, MSME ಸೆಕ್ಟರ್ ಅನ್ನೋದು 1 minute. ಸೊ MSME ಅಂತಂದ್ರೆ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಕರೀತಾರೆ. ಏನು ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಲ್ಲಿ ನಿಮಗೆ ಹಲವಾರು ಕ್ಯಾಟಗರೀಸ್ ಬರ್ತವೆ. ಏನು ಒಂದು ಮೈಕ್ರೋ, ಓಕೆ, ಸ್ಮಾಲ್, ಮೀಡಿಯಂ, ಇವು ಮೂರು ಏನಿದಾವಲ್ವಾ, ಈ ಮೂರು ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನಲ್ಲಿ ಮೆಜಾರಿಟಿ ಅಂತಲ್ಲ, ಲೈಕ್ ಸರ್ವಿಸ್ ಇರ್ಬೋದು, ಲೈಕ್ ಅದರ್ ಕ್ಯಾಟಗರೀಸ್ ಇರ್ಬೋದು, ಜಾಸ್ತಿನೇ ಬಿಸ್ನೆಸ್ ಮಾಡೋ ಅಂತಹ ಒಂದು ಮಿನಿ ಆರ್ಗನೈಸೇಷನ್ಸ್ ಅಂತ ನಾವು ಕರಿಬಹುದು. ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಪ್ರೊಡಕ್ಷನ್ ಫೆಸಿಲಿಟೀಸ್ ಇರ್ಬೋದು, ಓಕೆ, ಅಂಡ್ ರಿಸರ್ಚ್ ಫೆಸಿಲಿಟೀಸ್ ಇರ್ಬೋದು, ಎಲ್ಲ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ. ಓಕೆ, ಇದಕ್ಕೆ ರೇಂಜ್ ಇದೆ, ಕ್ಯಾಟಗರೀಸ್ ಇದೆ, ಅದನ್ನ ನಾವು MSME ಬಗ್ಗೆ ಮಾತಾಡ್ಬೇಕಾದಾಗ ಡಿಸ್ಕಸ್ ಮಾಡೋಣ. ಸೊ ಈಗ MSME ಆಕ್ಟ್ 2006 ಪ್ರಕಾರ ಅವ್ರು ಕೇಳಿರೋಂಥ ಕ್ವಶನ್ ನೋಡಿ, ವಾಟ್ ಈಸ್ ದ ಟೈಮ್ ಫ್ರೇಮ್ to make the payment of the supplies made to any large industrial unit for not having any agreement between supplier and buyer. Okay, ಅರ್ಥ ಆಗ್ತಿದೆ ಗೈಸ್? ಓಕೆ, ಸೊ ಇದರಲ್ಲಿ ಕ್ವಶನ್ ಅಲ್ಲಿ ನಿಮಗೆ ಟೈಮ್ ಫ್ರೇಮ್ ಬಗ್ಗೆ ಕೇಳ್ತಾ ಇದ್ದಾರೆ. ಟೈಮ್ ಫ್ರೇಮ್ ಟು ಮೇಕ್ ದ ಪೇಮೆಂಟ್ ಅಂದ್ರೆ ಯಾವುದೇ ಒಂದು ಪಾರ್ಟಿಗೆ ನೀವು ಅಂದ್ರೆ ಈ MSME ನಲ್ಲಿ ಇರೋಂತಹ ಒಂದು ಆರ್ಗನೈಸೇಷನ್ಸ್ಗೆ ಇವ್ರು ಮಾಡಿರೋಂತಹ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಓಕೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಓಕೆ, ಎರಡೂ ಇರ್ಬೋದು. ಸೊ ಈ ತರ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಪ್ರೊಡಕ್ಷನ್ ಮಾಡಿ ಲಾರ್ಜ್ ಇಂಡಸ್ಟ್ರಿಯಲ್ ಯೂನಿಟ್ಸ್ಗೆ ಸಪ್ಲೈ ಮಾಡಿದಾಗ ಯಾರು ಸಪ್ಲೈ ಮಾಡ್ತಾರೆ ಅವ್ರನ್ನ ಸಪ್ಲೈಯರ್ ಅಂತ ಕರೀತಾರೆ. ಓಕೆ, ಯೂಶುವಲಿ ಈ ಮೂರಲ್ಲಿ ಯಾವ್ದನ ಒಂದು ಮೈಕ್ರೋ ಕಂಪನೀಸ್ ಇರ್ಬೋದು, ಸ್ಮಾಲ್ ಕಂಪನೀಸ್ ಇರ್ಬೋದು, ಅಥವಾ ಮೀಡಿಯಂ ಎಂಟರ್ಪ್ರೈಸ್ ಕಂಪನೀಸ್ ಇರ್ಬೋದು. ಈ ಮೂರು ಕ್ಯಾಟಗರೀಸ್ ಅಲ್ಲಿ ಕಂಪನೀಸ್ ಏನ್ ಬರುತ್ತೆ, ಆ ಕಂಪನಿ ಸಪ್ಲೈ ಮಾಡಿದಾಗ ಬೇರೆ ಕಂಪನೀಸ್ಗೆ ಇವರು ಸಪ್ಲೈಯರ್ ಆಗ್ತಾರೆ. ಓಕೆ, ಯಾರು ರಿಸೀವ್ ಮಾಡ್ಕೋತಾರಲ್ವಾ, ಯಾರು ರಿಸೀವ್ ಮಾಡ್ಕೋತಾರೆ ಯೂಶುವಲಿ ಅವ್ರನ್ನ ಬೈಯರ್ಸ್ ಅಂತ ಕರೀತಾರೆ. ಓಕೆ, ಈ ಟರ್ಮ್ಸ್ ನೆನಪಿರ್ಲಿ. ಸಪ್ಲೈಯರ್ ಅಂಡ್ ಬೈಯರ್ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಟ್ರಾನ್ಸಾಕ್ಷನ್ಸ್ಗೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗೆ ಸಪ್ಲೈಯರ್ ಅಂಡ್ ಬೈಯರ್ ಇಸ್ ಎ ವೆರಿ ಇಂಪಾರ್ಟೆಂಟ್. ಇವರಿಬ್ಬರ ನಡುವೆ ನಡೆಯುವಂತಹ ಒಂದು ಕಾಂಟ್ರಾಕ್ಟ್ ನ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಕರಿತೀವಿ. ಏನೋ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಯಾವುದೇ ಒಂದು ನೀವು ಬೈ ಮಾಡ್ಬೇಕಂತ ಅಂದಾಗ ನೀವು ಒಂದು ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಇನ್ಸ್ಟಾಲ್ ಮಾಡೋದಿರ್ಬೋದು, ಅಥವಾ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡೋದಿರ್ಬೋದು, ಅಥವಾ ನೀವು ಯಾವುದೇ ಒಂದು ಎಕ್ವಿಪ್ಮೆಂಟ್ ಕೊಟ್ಟಾಗ ಹೇಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬಿಟ್ವೀನ್ ಟೂ ಪಾರ್ಟೀಸ್ ಇವರಿಬ್ಬರನ್ನ ಎರಡು ಪಾರ್ಟಿ ಅಂತ ಕರಿಬಹುದು. ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ. ಯಾರು ಫಸ್ಟ್ ಸೆಲ್ ಮಾಡ್ತಾರೆ ಅವರು ಫಸ್ಟ್ ಪಾರ್ಟಿ, ಯಾರು ಬೈ ಮಾಡ್ತಾರೆ ಅವರು ಸೆಕೆಂಡ್ ಪಾರ್ಟಿ. ಇಲ್ಲಿ ಇಂಟರ್ಮೀಡಿಯೇಟ್ ಅಲ್ಲಿ ಯಾರನ್ನ ಮೂರನೇ ಪರ್ಸನ್ ಇದ್ರು ಸಹ ಅವರಿಬ್ಬರ ನಡುವೆನೂ ಒಂದು ಕಾಂಟ್ರಾಕ್ಟ್ ಇರುತ್ತೆ. ಇಥ ಫಾರ್ ಎಕ್ಸಾಂಪಲ್ ಥರ್ಡ್ ಪಾರ್ಟಿ ಯಾರನ್ನ ಇದ್ರ ಅಂದ್ರೆ ಇವರಿಬ್ಬರ ನಡುವೆನೂ ಒಂದು ಅಗ್ರಿಮೆಂಟ್ ಇರುತ್ತೆ, ಇವರಿಬ್ಬರ ನಡುವೆನೂ ಒಂದು ಅಗ್ರಿಮೆಂಟ್ ಇರುತ್ತೆ. ಓಕೆ, ಈ ತರ ಸುಮಾರು ಹಲವಾರು ಅಗ್ರಿಮೆಂಟ್ಸ್ ಬರ್ತವೆ. ಬಟ್ ಅಂಡರ್ MSME ವಿತ್ ಇನ್ ಇಂಡಿಯಾ ನಲ್ಲಿ ನಡೆಯುವಂತಹ ಟ್ರಾನ್ಸಾಕ್ಷನ್ಸ್ಗೆ ಅಥವಾ ಅಬ್ರಾಡ್ ಇರ್ಬೋದು, ಯೂಶುವಲಿ ವಿತ್ ಇನ್ ಇಂಡಿಯಾ MSME ಅಂತಾಗ ಆಕ್ಟ್ 2006 ವಿತ್ ಇನ್ ಇಂಡಿಯಾನಲ್ಲಿ ಆಕ್ಟ್ ಬರೋಂತಹ ಒಂದು ಪಾಲಿಸಿ. ಈ ಪರ್ಟಿಕ್ಯುಲರ್ ವೆಂಡರ್ಸ್ಗೆ ಮಾಡ್ಬೇಕಿರೋಂತಹ ಒಂದು ಪೇಮೆಂಟಿನ ಟೈಮ್ ಫ್ರೇಮ್, ಇವರು ಸಪ್ಲೈ ಮಾಡಿದಾರೆ ಅನ್ಕೊಳ್ಳಿ, ಇವ್ರಿಗೆ ಒಂದು ಗೂಡ್ಸ್ ನ ಸಪ್ಲೈ ಮಾಡಿದಾಗ ಬೈಯರ್ ಬೈ ಮಾಡಿದಾರೆ ಅಂತಂದ್ರೆ ವಿತೌಟ್ ಎನಿ ಅಗ್ರಿಮೆಂಟ್. ಅವ್ರು ಏನ್ ಹೇಳ್ತಿದಾರೆ ನೋಡಿ, ಇಲ್ಲಿ ವೆರಿ ಕ್ಲಿಯರ್ ಇರ್ಬೇಕು ನೀವು ಕ್ವಶನ್ ಓದ್ಬೇಕಾದಾಗ.
unit for not having any agreement between supplier and buyer. ಅದು ಅಂಡರ್ MSME Act 2006 ವಿತೌಟ್ ಎನಿ ಅಗ್ರಿಮೆಂಟ್ ಎಷ್ಟು ದಿನದಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ? ಗೈಸ್ ಟಿಕ್ ಮಾಡ್ಕೊಳ್ಳಿ, 45 ಡೇಸ್. ಎಷ್ಟು? 45 ದಿನದೊಳಗಡೆ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಯಾರು? ಬೈಯರ್ ಟು ಸೆಲ್ಲರ್. ಓಕೆ, ಈ ಬರುವಂತಹ ಒಂದು ಅಗ್ರಿಮೆಂಟ್ ನ ಈ ಪರ್ಟಿಕ್ಯುಲರ್ ಡೇಸ್ ನ ನೀವು ಇನ್ನೂ ಜಾಸ್ತಿ ಓದ್ಬೇಕಂತ ಅನ್ಕೊಂಡ್ರೆ ಅಂಡರ್ ಸೆಕ್ಷನ್ 43BH ಒಳಗಡೆ ಸಿಗುತ್ತೆ, ಇದನ್ನ ರೀಡ್ ಮಾಡಬಹುದು. ಓಕೆ, ಆಫ್ ದ ಇನ್ಕಮ್ ಟ್ಯಾಕ್ಸ್ ಮ್ಯಾಂಡೇಟ್ ಅಲ್ಲಿ ಹೇಳುತ್ತಾನ ಮಾತು. ಓಕೆ, ಅಂಡರ್ ದ MSME Act 2006 ಪ್ರಕಾರ 45 ದಿನದೊಳಗಡೆ ಎಲ್ಲ ಪೇಮೆಂಟ್ ಕೊಡಬೇಕಾಗುತ್ತೆ ಅಂತ. ಓಕೆ, ಅದು ಯೂಶುವಲಿ 45 ಡೇಸ್. ಓಕೆ, so the right answer for this question is 45 days. So guys, this will be your right answer. So next ನೀವು 60, 90, 30 ಡೇಸ್ ಅನ್ನೋದು 30 ಡೇಸ್ ಅನ್ನೋದು ಯೂಶುವಲಿ ಯಾರು ಕೊಡಲ್ಲ, ಬಟ್ ಇದು 30 ಡೇಸ್ ಅನ್ನೋದು ಯಾವಾಗ ಇರುತ್ತೆ ಅಂತಂದ್ರೆ ಲೆಟರ್ ಆಫ್ ಕ್ರೆಡಿಟ್ ಅಂತ ನಾವು ಕರಿತೀವಿ, LOC ಅಂತೇಳಿ. ಲೆಟರ್ ಆಫ್ ಕ್ರೆಡಿಟ್ ಅಂತ ಇದ್ದಾಗ ಅದು ಯೂಶುವಲಿ 30 ದಿನದಲ್ಲೇ ಮಾಡಿಕೊಡ್ತಾರೆ. ಓಕೆ, 30 ದಿನದಲ್ಲಿ. ಓಕೆ, ಲೆಟರ್ ಆಫ್ ಕ್ರೆಡಿಟ್ ಅಂತ. ಈಗ 90 ದಿನ 60 ದಿನ ಅನ್ನೋದು 90 ದಿನ ವೆರಿ ರೇರ್ ಕೇಸ್. ಓಕೆ, ಅಷ್ಟು ದಿನ ಯಾರು ವೆಯ್ಟ್ ಮಾಡಲ್ಲ, ಯಾಕಂದ್ರೆ 3 ತಿಂಗಳಷ್ಟು ನೀವು 1 ಕೋಟಿ ಅಷ್ಟು ಬಿಸ್ನೆಸ್ ಮಾಡಿದ್ರೆ ಅಂದ್ರೆ 1 ಕೋಟಿಗೆ ಬಡ್ಡಿನೇ ನಿಮ್ಗೆ 1 ತಿಂಗಳಿಗೆ ಎಷ್ಟು ಬರುತ್ತೆ ಆ ತರ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದೆ 3 ತಿಂಗಳು ಯಾರು ಪೇಮೆಂಟ್ ಕೊಡದೆ ಗೂಡ್ಸ್ ನ ತಗೊಂಡು ಬಳಸ್ಕೊಂಡ್ರೆ ಅವ್ರು 3 ತಿಂಗಳು ಪೇಮೆಂಟ್ ಮಾಡಿಲ್ಲಂಗಿದ್ರೆ ಯಾರು ಅಕ್ಸೆಪ್ಟ್ ಮಾಡಲ್ಲ. ಸೊ ಈ 90 ಡೇಸ್ ಯೂಶುವಲಿ ವೆರಿ ರೇರ್. 60 ಡೇಸ್ ಯೂಶುವಲಿ ನಡೆಯುತ್ತೆ, ಅದು ವಿತ್ ಇನ್ ಇಂಟರ್ನಲ್ ಆರ್ಗನೈಸೇಷನ್ಸ್ ಅಲ್ಲಿ ನಡೆಯುತ್ತೆ. ಇಂಟರ್ನಲ್, ಓಕೆ, ಪಾರ್ಟೀಸ್ಗಲ್ಲ, ವಿತ್ ಇನ್ ಇಂಟರ್ನಲ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಯಾವ್ದೋ ಕಂಪನಿ ಇದೆ, ಆ ಕಂಪನಿ ಇಂಡಿಯಾನಲ್ಲೂ ಸಹ ಇದೆ, ಆ ಕಂಪನಿ USA ನಲ್ಲೂ ಸಹ ಇದೆ. ಓಕೆ, ಎಕ್ಸಾಂಪಲ್. ಓಕೆ, ನಾನು ಒಂದು ಎಕ್ಸ್ ಕಂಪನಿ ಅಂತ ಇಟ್ಕೊಂತೀನಿ, ಇದು MNC ಕಂಪನೀಸ್ ಅಂತ ಇಟ್ಕೊಳ್ಳಿ. MNC ಮಲ್ಟಿನ್ಯಾಷನಲ್ ಆರ್ಗನೈಸೇಷನ್ಸ್ ಅಂದ್ರೆ ಹಲವಾರು ರೀಜನ್ಸ್ ಹತ್ರ ಇರುತ್ತೆ ಈ ಕಂಪನೀಸ್. ಸೊ ಇಂಡಿಯಾನಲ್ಲೂ ಇರುತ್ತೆ, ಅದೇ ತರ USA ನಲ್ಲೂ ಸಹ ಇರುತ್ತೆ. ಓಕೆ, ಅದೇ ಸೇಮ್ ಎಕ್ಸ್ ಕಂಪನಿ, ಜಸ್ಟ್ ನೇಮ್ ಚೇಂಜ್. ಓಕೆ, ಇಂಡಿಯಾನಲ್ಲಿ ಇದ್ರೆ ಲಿಮಿಟೆಡ್ ಅಂತ ಬರುತ್ತೆ, ಇಲ್ಲಿದೆ ಇನ್ಕ್ಲೈನೇಷನ್ ಅಂತ ಕರೀತಾರೆ. ಓಕೆ, USA ನಲ್ಲಿ ಇನ್ಕ್ಲೈನೇಷನ್ ಅಂತ ಕರೀತಾರೆ, ಇನ್ಕ್ಲೈನೇಷನ್ ಕಾರ್ಪೊರೇಷನ್ ಅಂತ ಹೇಳಿ. ಸೊ ಈ ತರ ಕಂಪನೀಸ್ ಇದ್ದಾಗ ಇಂಡಿಯಾನಲ್ಲಿ ಅದೇ ಕಂಪನಿ ಇದೆ, ಈಗ ಪ್ರಾಜೆಕ್ಟ್ ಬಂದು USA ನಲ್ಲಿ ಇದೆ. ಓಕೆ, ತಿಳ್ಕೊಳ್ಳಿ, ಪ್ರಾಜೆಕ್ಟ್ ಇಸ್ ದೇರ್ ಇನ್ US. ಅಕಾರ್ಡಿಂಗ್ ಟು ದ US ರೆಗ್ಯುಲೇಷನ್ಸ್ ಈ ಪ್ರಾಜೆಕ್ಟ್ ನ ಡೈರೆಕ್ಟ್ ಆಗಿ ಈ ಪಾರ್ಟಿ ತಗೊಳೋ ತರ ಇಲ್ಲ. ಯಾರು ಇಂಡಿಯಾದಿಂದ ಪ್ರಾಜೆಕ್ಟ್ ತಗೊಂಡ್ರೆ ಅವರ ಎಂಟಿಟಿ, ಯಾಕಂದ್ರೆ ಅವ್ರದ್ದು ಸರ್ವಿಸ್ ಪ್ರೊವೈಡಿಂಗ್ ಹಾಗೂ ಅವರ ಮೇನ್ ಸಪ್ಲೈಯರ್ ಮತ್ತೆ ಕಸ್ಟಮರ್ ಕಾಂಟ್ಯಾಕ್ಟ್ ಆ ಕಂಟ್ರಿನಲ್ಲಿ ಇರಬೇಕು. ಓಕೆ, ಡೈರೆಕ್ಟ್ ಆಗಿ ಬಿಸ್ನೆಸ್ ಮಾಡೋ ತರ ಇಲ್ಲ. ದೇರ್ ಆರ್ ಸಮ್ ಲೀಗಲ್ ರೆಗ್ಯುಲೇಷನ್ಸ್ ಬರ್ತವೆ, ಸೊ ಅದು ವೈಲೇಟ್ ಮಾಡ್ದಂಗೆ ಆಗುತ್ತೆ. ಅದಕ್ಕಾಗಿನೇ US ರೆಗ್ಯುಲೇಷನ್ಸ್ ಏನ್ ಹೇಳುತ್ತೆ, ನಿಮ್ದು ಯಾವುದೇ ಕಂಪನಿ ಇರ್ಬೋದು, ಎಲ್ಲೇ ಇರಲಿ ಎಸ್ಟಾಬ್ಲಿಷ್ಡ್, US ಅಲ್ಲೂ ಸಹ ಒಂದು ಆಫೀಸ್ ಇರಬೇಕು. ಬಿಲ್ಲಿಂಗ್ ಏನೇ ಆದ್ರೂ ಈ ಪ್ರಾಜೆಕ್ಟಿನ ಬಿಲ್ಲಿಂಗ್ ಎಲ್ಲ ಈ ಕಂಪನಿಗೆ ಆಗುತ್ತೆ, ಈ ಎಕ್ಸ್ ಕಂಪನಿ ವಿಚ್ ಇಸ್ ದೇರ್ ಇನ್ US. ಬಟ್ ಪ್ರಾಡಕ್ಟ್ ಕೊಡ್ತಿರೋರು ಯಾರು? ಇಂಡಿಯಾ ಅಂತ ತಿಳ್ಕೊಳ್ಳಿ. ಓಕೆ, ಪ್ರಾಡಕ್ಟ್ ಕೊಡ್ತಿರೋರು ಯಾರು? ಇಂಡಿಯಾದವರು ಪ್ರಾಡಕ್ಟ್ ಕೊಡ್ತಾ ಇದಾರೆ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು US ಅಲ್ಲಿ ಇರೋಂಥ ಪ್ರಾಜೆಕ್ಟ್ಗೆ ಕಳ್ಸಕ್ಕಾಗಲ್ಲ, ಆ ಕಂಪ್ನಿಗೆ ಕಳ್ಸಕ್ಕಾಗಲ್ಲ. ಇದು Y ಕಂಪನಿ ಅಂತ ಇಟ್ಕೊಳ್ಳಿ, ಈ ಕಂಪ್ನಿಗೆ ಕಳ್ಸಕ್ಕಾಗಲ್ಲ. ನಿಮ್ಮ ಆಫೀಸ್ ಒಂದು ಇದ್ರಲ್ಲಿ ಇರಬೇಕು, ಇಲ್ಲಿಂದ ಅವರು ಬಿಲ್ಲಿಂಗ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಕಳಿಸ್ತೀವಿ. ಸೊ ದಿಸ್ ಈಸ್ ಹೌ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ವಿಚ್ ಹ್ಯಾಪನ್ಸ್. ಸೊ ಈ ತರ ಇಂಟರ್ನಲ್ ಅಲ್ಲಿ ನಡೀತಾ ಇದ್ರೆ ಅದೇ ಸೇಮ್ ಕಂಪನಿ, ಯಾಕಂದ್ರೆ ಇಲ್ಲಿ ಪ್ರಾಫಿಟ್ ಎಲ್ಲ US ಅವರು ಮಾಡ್ತಾ ಇರ್ತಾರೆ. ಓಕೆ, ಪ್ರಾಫಿಟ್ಸ್ ಎಲ್ಲ US ಅವರು ಮಾಡ್ತಾರೆ. ನೀವು ವಿತ್ ಇನ್ ಇಂಟರ್ನಲ್ ಅಲ್ಲಿ ಕಡಿಮೆ ಪ್ರಾಫಿಟ್ ಅಲ್ಲಿ ಇಲ್ಲಿ ಕಡಿಮೆ ಪ್ರಾಫಿಟ್, ಲೆಸರ್ ಪ್ರಾಫಿಟ್ ಇಟ್ಕೊಂಡು, ಅಂದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 5% ಆತರ ಇಟ್ಕೊಂಡು ಇಲ್ಲಿ 30% ಮಾರ್ಜಿನ್ ಅಲ್ಲಿ ನೀವು ಸೆಲ್ ಮಾಡ್ತೀರಾ. ಅಂದ್ರೆ ನಿಮ್ಮ ಪ್ರಾಡಕ್ಟ್ ಕಾಸ್ಟ್ 100 ರೂಪಾಯಿ ಇದ್ರೆ 105 ರೂಪಾಯಿ ನೀವು ಬಿಲ್ಲಿಂಗ್ ಮಾಡ್ತೀರಾ. ಇವ್ರು ಏನ್ ಮಾಡ್ತಾರೆ, US ಅವರು ಅದ್ರ ಮೇಲೆ 30% ಹಾಕ್ತಾರೆ. ಅಂದ್ರೆ 105 ಮೇಲೆ 30% ಹಾಕ್ತಾರೆ. ಅದು ಎಷ್ಟಾಗತ್ತೆ? 3 5 15. ಓಕೆ, ಮತ್ತೆ 1 3 1 3 ಪ್ಲಸ್ 501. ಓಕೆ, ಎಷ್ಟಾಗತ್ತೆ? 136.5 ಅಂದ್ರೆ 136.5 ಅಂದ್ರೆ 136.5 ರೂಪಾಯಿ ಅಷ್ಟು ಯಾರು US ಅವರು ಇವರಿಗೆ ಬಿಲ್ಲಿಂಗ್ ಮಾಡ್ತಾರೆ. ಯಾರು? XY ಕಂಪನಿಗೆ. ಈ ತರ ಇಂಟರ್ನಲ್ ಅಲ್ಲಿ ನಡಿಬೇಕಾಗಿದ್ದಾಗ ಯೂಶಲಿ 60 ದಿನ ಇಟ್ಕೋತಾರೆ, ನೆನ್ಪಿಟ್ಕೊಳ್ಳಿ. ಓಕೆ,
ಆ ತರ ವಿತ್ ಇನ್ ಇಂಟರ್ನಲ್ ಅಲ್ಲಿ ನಡಿಬೇಕಾಯ್ದಾಗ 60 ದಿನ ಇಟ್ಕೋತಾರೆ. ಓಕೆ, ಅದೇ ಕಂಪನಿ, ಸೇಮ್ ಕಂಪನಿ, ಎಕ್ಸ್ ಕಂಪನಿ ಇಲ್ಲೂ ಇದೆ, ಇಂಡಿಯಾದಲ್ಲೂ ಅವ್ರದ್ದು ಎಕ್ಸಿಸ್ಟೆನ್ಸ್ ಇದೆ, ಅದೇ ತರ ಯು ಎಸ್ ನಲ್ಲೂ ಎಕ್ಸಿಸ್ಟೆನ್ಸ್ ಇದೆ. ಬಿಲ್ಲಿಂಗ್ ಈ ತರ ಇಂಟರ್ನಲ್ ಅಲ್ಲಿ ನಡಿಬೇಕಾದಾಗ 60 ದಿನ ಆ ತರ ಇಟ್ಕೊಂತಾರೆ. ಓಕೆ, ಅದೇ ವಿತ್ ಇನ್ ಇಂಡಿಯಾ ನಲ್ಲಿ ಇದ್ರೆ ನಾವು MSME ಆಕ್ಟ್ ಪ್ರಕಾರ 45 ದಿನದೊಳಗೆ ಪೇಮೆಂಟ್ ಮಾಡ್ಬೇಕು. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್. What is the percentage and maximum amount of capital subsidy will be provided to establish research and development center under the industrial policy 2020-2025? ನೋಡಿ, ಇದು ರೀಸೆಂಟ್ ಆಗಿ ಆಗಿರೋಂಥ ಇಂಡಸ್ಟ್ರಿಯಲ್ ಪಾಲಿಸಿ 2020 ಅಂಡ್ 2025 ತನಕ ಈ ಇಂಡಸ್ಟ್ರಿಯಲ್ ಪಾಲಿಸಿ ಇರುತ್ತೆ. ಓಕೆ, ಇದರಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಆರ್ ಅಂಡ್ ಡಿ ಅಂತ ಏನ್ ಕರಿತೀವಿ ನಾವು, ಆರ್ ಅಂಡ್ ಡಿ ಅಂಡರ್ ಇಂಡಸ್ಟ್ರಿಯಲ್ ಪಾಲಿಸಿ 2020 ಮತ್ತೆ 2025 ಮುಖಾಂತರ ಕ್ಯಾಪಿಟಲ್ ಅಮೌಂಟ್ ಎಷ್ಟು ಇರಬೇಕು ಅಂದ್ರೆ, ಒಂದು ಆರ್&ಡಿ ಫೆಸಿಲಿಟಿನ ಇಡಬೇಕು ಅಂತಂದ್ರೆ, ಒಂದು ಆರ್&ಡಿ ಸೆಂಟರ್ ಇಡ್ಬೇಕಂತ ಇದ್ರಿ. ಈಗ ನೀವು ಯಾವ್ದೋ ಒಂದು ಕಂಪನಿ ಇದೆ ನಿಮ್ದು, ನೀವು ಒಂದು ಆರ್&ಡಿ ಕಂಪನಿ ಇಡಬೇಕಪ್ಪ. ಓಕೆ, ಆರ್&ಡಿ ಕಂಪನಿ ಇಡಬೇಕು, ಆರ್&ಡಿ ಕಂಪನಿನ ಒಂದು ಸೆಂಟರ್ನ ಎಸ್ಟಾಬ್ಲಿಷ್ ಮಾಡ್ಬೇಕು ಇಲ್ಲಿ ಇಂಡಿಯಾನಲ್ಲಿ. ಸೊ ಅಕಾರ್ಡಿಂಗ್ ಟು ಇಂಡಸ್ಟ್ರಿಯಲ್ ಪಾಲಿಸಿ, ಅದು ಯಾವುದೇ ಕಂಪನಿ ಇರಲಿ, ಹೊರಗಡೆನಿಂದ ಬಂದಿರ್ಬೋದು, ಇಂಡಿಯಾನಲ್ಲೇ ಇರ್ಬೋದು ಕಂಪನಿ, ಬೇರೆ ಕಂಟ್ರೀಸ್ ಇಂದ ಬಂದಿರ್ಬೋದು, ಟೈವಾನ್ ಇರ್ಬೋದು, ಜಪಾನ್ ಇರ್ಬೋದು, ಸೌತ್ ಕೊರಿಯಾ ಇರ್ಬೋದು, ಯಾವುದೇ ಎಕ್ಸ್ ಕಂಟ್ರಿನಿಂದ ಕಂಪನಿ ಬಂದಿರ್ಬೋದು, ಇಂಡಿಯಾನಲ್ಲಿ ಆರ್&ಡಿ ಇಡ್ಬೇಕಂತಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಟೆಸ್ಲಾ ನಮ್ಮ ಇಂಡಿಯಾನಲ್ಲಿ ಒಂದು ಎಕ್ಸಿಸ್ಟೆನ್ಸ್ ಇಡ್ಬೇಕಂತಿದ್ದಾರೆ, ಆರ್&ಡಿ ಫೆಸಿಲಿಟಿ ತೆಗಿಬೇಕಂತಿದ್ರು ಬೆಂಗಳೂರಲ್ಲಿ. ಅದು ಏನ್ ಇನ್ನು ಡಿಸ್ಕಷನ್ಸ್ ಅಲ್ಲಿ ನಡೀತಾ ಇದೆ. ಇದೇ ತರ ಹಲವಾರು ಕಂಪನಿ ಬಂದು ಆರ್&ಡಿ ಸೆಂಟರ್ಸ್ ನ ಓಪನ್ ಮಾಡಿದ್ದಾರೆ. ಈ ಕಂಪನೀಸ್ ಓಪನ್ ಮಾಡ್ಬೇಕಂದ್ರೆ ಅವರ ಕ್ಯಾಪಿಟಲ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕ್ಯಾಪಿಟಲ್ ಸಬ್ಸಿಡಿ ಎಷ್ಟು ಕೊಡ್ತೀವಿ ನಾವು, ಕ್ಯಾಪಿಟಲ್ ಸಬ್ಸಿಡಿ. ಓಕೆ, ಅಂದ್ರೆ ಅವ್ರ ಕಂಪ್ನಿನ ನಮ್ಮ ಇದ್ರಲ್ಲಿ ಇಡ್ತಾರೆ ಅಂತಂದ್ರೆ ಸಬ್ಸಿಡಿ ಎಷ್ಟು ಕೊಡ್ತೀವಿ ಅಕಾರ್ಡಿಂಗ್ ಟು ದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಇದೇ ಗೈಸ್ ನೀವು ತಿಳ್ಕೊಬೇಕಿರೋದು. ಒಂದು ಕಂಪನಿ ಬರ್ತಾ ಇದೆ ಅಂತಂದ್ರೆ ಕರ್ನಾಟಕದಲ್ಲಿ, ಆ ಕಂಪನಿಗೆ ಆರ್&ಡಿ ಫೆಸಿಲಿಟಿ ಇಟ್ರೆ ಏನ್ ಬೆನಿಫಿಟ್ ನಾವು ಕೊಡ್ತೀವಿ. ಸೊ ಆರ್&ಡಿ ಫೆಸಿಲಿಟಿ ಇಟ್ರೆ ನೋಡಿ ಎಷ್ಟು ಸಬ್ಸಿಡಿ ಕೊಡ್ತೀವಿ, ಕ್ಯಾಪಿಟಲ್ ಸಬ್ಸಿಡಿ, ವಾಟ್ ಈಸ್ ದ ಪರ್ಸೆಂಟೇಜ್ ಹಾಗೂ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕ್ಯಾಪಿಟಲ್ ಸಬ್ಸಿಡಿ ವಿಲ್ ಬಿ ಪ್ರೊವೈಡೆಡ್ ಟು ಎಸ್ಟಾಬ್ಲಿಷ್ ಆರ್&ಡಿ ಸೆಂಟರ್ ಅಂಡರ್ ಇಂಡಸ್ಟ್ರಿಯಲ್ ಪಾಲಿಸಿ. ಆ ಕಂಪನಿ ಅವರು ಬಂದು ನಮ್ಮ ಇಂಡಿಯಾನಲ್ಲಿ ಇಡ್ತಾರೆ ಅಂದ್ರೆ ನಾವು ಅವರಿಗೆ ಎಷ್ಟು ಸಬ್ಸಿಡಿನ ಕೊಡ್ತೀವಿ, 50% ಅಷ್ಟು ಸಬ್ಸಿಡಿ. ನೆನ್ಪಿಟ್ಕೊಳ್ಳಿ, ಆಪ್ಷನ್ 4 ಇಸ್ ರೈಟ್ ಆನ್ಸರ್. 50% ಆಫ್ ಸಬ್ಸಿಡಿ, 50%, ಬಟ್ ಮ್ಯಾಕ್ಸಿಮಮ್ ಅಮೌಂಟ್ 50% ಅಂದ್ರೆ ಎಷ್ಟು, ಮ್ಯಾಕ್ಸಿಮಮ್ ಅಮೌಂಟ್ ಆಫ್ 5 ಕೋಟಿ ರೂಪಾಯಿ. ಎಷ್ಟು, 5 CR ಅಥವಾ 500 ಲಕ್ಷ, 5 CR ಆರ್ 500 lakhs ಅಥವಾ 50 million ಡಾಲರ್. ಜಸ್ಟ್ ರಫ್ ಅಲ್ಲಿ 50 million INR. ಓಕೆ, ಇದು INR ಅಲ್ಲಿ ಮಾತಾಡ್ತಾ ಇದೀನಿ. ಅವ್ರ ಕಂಟ್ರಿ ನಾವು ಇಂಡಿಯಾನಲ್ಲಿ ಇಡ್ತಾ ಇದೀವಿ ಅಂತಂದಾಗ ನಾವು INR ಕರೆನ್ಸಿನಲ್ಲಿ ಮಾತಾಡ್ಬೇಕು. ಓಕೆ, ಸೊ 5 crores ಅಷ್ಟು ಸಬ್ಸಿಡಿನ ನಾವು ಕೊಡಕ್ಕೆ ಚಾನ್ಸ್ ಇದೆ. ನೋಡಿ, 5 ಕೋಟಿ ರೂಪಾಯಿ ಸಬ್ಸಿಡಿ ಒಂದು ಕಂಪ್ನಿಗೆ ಕೊಡ್ತಾರೆ ಅಂದ್ರೆ ಅವರ ಬಡ್ಜೆಟ್ ಎಷ್ಟಿರುತ್ತೆ, ಸುಮಾರು ಒಂದು 100 ಕೋಟಿ ಇರ್ಬೋದು. 100 ಕೋಟಿನಲ್ಲಿ 5 ಕೋಟಿ ರೂಪಾಯಿ ಗೌರ್ಮೆಂಟ್ ಸಬ್ಸಿಡಿ ಕೊಡುತ್ತೆ. ಅಥವಾ 50% ಅಷ್ಟು, 50% ಆಫ್ ಅವರ ಇದರಲ್ಲಿ ಇರೋಂತ ಬಡ್ಜೆಟ್, ಮ್ಯಾಕ್ಸಿಮಮ್ ಅಮೌಂಟ್ 5 ಕೋಟಿ ರೂಪಾಯಿ ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ 50% ಅಂತಂದ್ರೆ ಇವಾಗ ಅವ್ರದ್ದು 10 ಕೋಟಿ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ, 50%, 5 ಕೋಟಿವರೆಗೂ ಅವರು ಕ್ಲೈಮ್ ಮಾಡ್ಬೋದು ಆರ್&ಡಿ ಫೆಸಿಲಿಟಿ ಇರೋದು. ಬಟ್ ಆರ್&ಡಿ ಫೆಸಿಲಿಟಿ 10 ಕೋಟಿನಲ್ಲಿ ಏನೂ ಆಗಲ್ಲ. ಜರಿ ಬಿಲ್ಡಿಂಗ್ ಕಟ್ಟಕ್ಕೆ ಆಗೋಗುತ್ತೆ, ಒಳಗಡೆ ಎಕ್ವಿಪ್ಮೆಂಟ್ಸ್ ಅದಕ್ಕೆಲ್ಲ ಏನಕ್ಕೂ ಸರ್ ಹೋಗಲ್ಲ. ಮಿನಿಮಮ್ ಆರ್&ಡಿ ಫೆಸಿಲಿಟಿ ಅಂತಂದ್ರೆ 100 crores ಅಂತ ಇಟ್ಕೊಳ್ಳಿ. ಓಕೆ, ಸೊ ದಿಸ್ ಈಸ್ ಹೌ ಯುವರ್ ಇಂಡಸ್ಟ್ರಿಯಲ್ ಪಾಲಿಸಿ 2025 supports an organization who are coming into our country to establish a R&D facility center. Okay, next, what is the percentage of amount to be deposited before making any appeal in any court of law after passing an order or award or a decree by MSEFC and the Micro Small Enterprises Facilitation Council under MSME Act 2006. ನೋಡಿ ಗೈಸ್, ಇದರಲ್ಲಿ ಪರ್ಸೆಂಟೇಜ್ ಆಫ್ ಅಮೌಂಟ್ ಎಷ್ಟು ಡೆಪಾಸಿಟ್ ಮಾಡ್ಬೇಕಾಗತ್ತೆ ನಾವು ಬಿಫೋರ್ ಯಾವುದೇ ಒಂದು ಕೋರ್ಟ್ ಅಲ್ಲಿ ಒಂದು ಆರ್ಡರ್ ಬಗ್ಗೆ ಇರ್ಬೋದು, ಒಂದು ಅವಾರ್ಡ್ ಬಗ್ಗೆ ಇರ್ಬೋದು. ಆರ್ಡರ್ ಅಂತಂದ್ರೆ ಏನು, ಈ ಟರ್ಮ್ಸ್ ಫಸ್ಟ್ ನಿಮ್ಗೆ ಗೊತ್ತಾಗಬೇಕು. ಆರ್ಡರ್ ಅಂದ್ರೆ ಏನು, ಅವಾರ್ಡ್ ಅಂದ್ರೆ ಏನು, ಡಿಗ್ರಿ ಅಂದ್ರೆ ಏನು. ಗೈಸ್, ಇವು ಮೂರು ಒಂದೇ. ಒಂದು ಆರ್ಗನೈಸೇಷನ್ ಅಲ್ಲಿ ನೀವು ಒಂದು ಸೆಲ್ಲರ್ ಆಗಿರ್ತೀರಾ, ಓಕೆ, ಇನ್ನೊಬ್ರು ಬೈಯರ್ ಇರ್ತಾರೆ, ರೈಟ್. ಬಿಸ್ನೆಸ್ ನಡೆಯೋದೇ ಇವರಿಬ್ಬರು ನಡೆಯುತ್ತೆ. ಓಕೆ, ಒಬ್ರು ಬೈಯರ್, ಒಬ್ರು ಸೆಲ್ಲರ್. ನಿಮ್ಮ ಹತ್ರ ಒಂದು ಗೂಡ್ಸ್ ಇದೆ, ಗೂಡ್ಸ್ ಅಥವಾ ಸರ್ವಿಸ್.
ಓಕೆ, ಗೂಡ್ಸ್ ಆರ್ ಸರ್ವಿಸ್, ಈ ಎರಡು ನೀವು ಬೈಯರ್ಗೆ ಕೊಡ್ತೀರಾ. ಈಗ ಹೇಗೆ ಕೊಡ್ತೀರಾ ಅಂತಂದ್ರೆ ಡೈರೆಕ್ಟ್ ಆಗಿ ಆಯ್ತಪ್ಪ ಬನ್ನಿ ನಾವು ಕೊಡ್ತೀವಿ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಫಸ್ಟ್ ಏನಾಗುತ್ತೆ, ಒಂದು ಪ್ರೊಸೀಜರ್ ಇದೆ. ಫಸ್ಟ್ ಬೈಯರ್ ಅವರು ರಿಕ್ವೆಸ್ಟ್ ಕಳಿಸ್ತಾರೆ, ಅದನ್ನ RFQ ಅಂತ ಕರೀತಾರೆ. ಈ RFQ ನ ರೀಡ್ ಮಾಡ್ಬಿಟ್ಟು ಇವ್ರೊಂದು ಕೊಟೇಶನ್ ಇವ್ರಿಗೆ ಕಳಿಸ್ತಾರೆ. ಯಾರಿಗೆ? ಬೈಯರ್ಗೆ. ನಮ್ಮ ಪ್ರೈಸ್ ಈ ಇದಕ್ಕೆ ಇಷ್ಟು ಕೋಟ್ ಆಗುತ್ತೆ, ಇಷ್ಟು ಕೊಟೇಶನ್, ಇಷ್ಟು ಪ್ರೈಸ್ ಆಗುತ್ತೆ, ನೀವು ಈ ಗೂಡ್ಸ್ ತಗೊಂತಾ ಇದೀರಿ ಅಂತಂದ್ರೆ RFQ ಓದ್ಬಿಟ್ಟು ಅವರು ಅವರ ಪ್ರೈಸಿಂಗ್ ಅನ್ನು ಮತ್ತೆ ಪ್ರೈಸಿಂಗ್ ಅವ್ರ ಮಾರ್ಜಿನ್ಸ್ ಅವ್ರ ಹೆಡ್ ಕೌಂಟ್ ಪ್ರೈಸ್ ಎಲ್ಲಾನು ಹಾಕಿ ನಮ್ದು ಇಷ್ಟು ಪ್ರೈಸ್ ಆಗುತ್ತೆ ನೋಡ್ರಿ ಈ ಗೂಡ್ಸ್ ನ ಕೊಡೋದಿಕ್ಕೆ ಅಂತ ಬೈಯರ್ ಹೇಳ್ತಾರೆ. ಬೈಯರ್ ಒಂದು ಪಾರ್ಟಿ ಹತ್ರ ಅಲ್ಲ, ಒಂದು 3 ಪಾರ್ಟಿ ಹತ್ರ ತಗೋತಾರೆ. 3 ಪಾರ್ಟಿನ ಪ್ರೈಸ್ ನ ಕಂಪೇರ್ ಮಾಡ್ತಾರೆ. ಯಾರು ಕಡಿಮೆ ಇರ್ತಾರೋ ಅವ್ರಿಗೆ ಆರ್ಡರ್ ನ ಕೊಡ್ತಾರೆ. ಅವ್ರಿಗೆ ಆರ್ಡರ್ ನ ಕೊಡ್ತಾರೆ. ಇಲ್ಲಿ ವರ್ಡ್ ವರ್ಡ್ ನೀವು ಗಮನ ಕೊಡ್ಬೇಕಿದ್ದೇನಂದ್ರೆ ಆರ್ಡರ್, ಅದನ್ನ ಏನಂತಾರೆ? PO ಅಂತ ಕರೀತಾರೆ ಯೂಶಲಿ. ಏನು? ಪರ್ಚೇಸ್ ಆರ್ಡರ್ ಅಥವಾ ಅವಾರ್ಡ್. ಅವಾರ್ಡ್ ಅಂದ್ರೆ ಲೆಟರ್ ಆಫ್ ಅವಾರ್ಡ್ ಅಂತ ಕರೀತಾರೆ, ಅಥವಾ ಡಿಗ್ರಿ. ಇದನ್ನ ಯಾವಾಗ ಬೈಯರ್ ಅವರು ಸೆಲ್ಲರ್ಗೆ ಕಳಿಸ್ತಾರೆ, PO ನ ಕಳಿಸ್ತಾರೆ. ಯಾರಿಗೆ? ಸೆಲ್ಲರ್ಗೆ. ಆಗ ಮಾತ್ರನೇ ಕಸ್ಟಮರ್ ನಮಗೆ ಕನ್ಫರ್ಮ್ ಮಾಡದಂಗೆ. ಜಸ್ಟ್ ಇಟ್ ಈಸ್ ಎ ಕನ್ಫರ್ಮೇಶನ್. PO ಅಂತಂದ್ರೆ ನಾವು ನಿಮ್ಮ ಹತ್ರನೇ ಕೊಂಡ್ತೀವಿ ಅಂತ ಅಲ್ಲ, ನೆನ್ಪಿಟ್ಕೊಳ್ಳಿ. PO ಅಂತಂದ್ರೆ ಜಸ್ಟ್ ಎ ಕನ್ಫರ್ಮೇಶನ್ ದಟ್ ಐ ವಿಲ್ ಬೈ ಗೂಡ್ಸ್ ಫ್ರಮ್ ಯು ಅಂತ. ಅವ ಅದನ್ನ ಅಕ್ಸೆಪ್ಟ್ ಮಾಡ್ದಂಗೆ, ಆ ಕೊಟೇಶನ್ ಅಕ್ಸೆಪ್ಟ್ ಮಾಡ್ಬಿಟ್ಟು ಆ ಕೊಟೇಶನ್ ಅಲ್ಲಿ ಪ್ರೈಸ್ ಏನಿದೆ ಆ ಪ್ರೈಸ್ಗೆಲ್ಲ ನಾವು ಬದ್ಧರಾಗಿರ್ತೀವಿ, ನೀವು ನಮಗೆ ಈ ಗೂಡ್ಸ್ ನ ಕಳಿಸ್ಕೊಡಿ ಅಂತ ಕೇಳ್ದಂಗೆ. ಓಕೆ, ಸೊ ಅದಕ್ಕೆ ನಾವೇನಂತ ಕರಿತೀವಿ? ಆರ್ಡರ್, ಅವಾರ್ಡ್ ಆರ್ ಡಿಗ್ರಿ ಅಂತ ಕರಿತೀವಿ. ಆ ತರ ಕೊಟ್ಟಾಗ ಇನ್ ಕೇಸ್ ಅದರ ಮೇಲೆ ಏನಾದ್ರೂ ಅಬ್ಜೆಕ್ಷನ್ಸ್ ಬಂದಿದೆ ಅಂದ್ರೆ ಎಷ್ಟು ಅಮೌಂಟ್ ನಾವು ಕೋರ್ಟ್ ಅಲ್ಲಿ ಡೆಪಾಸಿಟ್ ಮಾಡ್ಬೇಕಾಗುತ್ತೆ, ಒಂದು ಅಪೀಲ್ ಮಾಡ್ಬೇಕಾಗುತ್ತೆ. ಅಂದ್ರೆ ಈ ಪರ್ಟಿಕ್ಯುಲರ್ ಈ ಅವಾರ್ಡ್ ಮೇಲೆ, ಈ PO ಮೇಲೆ, ಆರ್ಡರ್ ಮೇಲೆ ನಾವು MSME ಆಕ್ಟ್ ಪ್ರಕಾರ ಎಷ್ಟು ಅಮೌಂಟ್ ಡೆಪಾಸಿಟ್ ಮಾಡ್ಬೇಕಾಗಿರುತ್ತೆ ನೋಡಿ. 75% ಅಷ್ಟು ಅಮೌಂಟ್ ಡೆಪಾಸಿಟ್ ಮಾಡಿರ್ಬೇಕಾಗುತ್ತೆ ಬಿಫೋರ್ ಮೇಕಿಂಗ್ ಎನಿ ಅಪೀಲ್ ಇನ್ ಎನಿ ಕೋರ್ಟ್ ಆಫ್ ಲಾ. ನೋಡಿ, ಯಾವುದೇ ಕೋರ್ಟ್ ಇರಲಿ, ಅದು ಸಿವಿಲ್ ಕೋರ್ಟ್ ಇರ್ಬೋದು, ಕ್ರಿಮಿನಲ್ ಕೋರ್ಟ್ ಇರ್ಬೋದು, ಯಾವುದೇ ಕೋರ್ಟ್ ಇರ್ಬೋದು, ಏನೋ ಒಂದು ಗೂಡ್ಸ್ ಅಲ್ಲಿ ಏನೋ ತೊಂದರೆ ಇದೆ, ಇಲ್ಲ ಏನೋ ಒಂದಿದೆ, ಆರ್ಡರ್ ಅಗೇನೆಸ್ಟ್ ಆಗಿ ನಾವು ಹಾಕೋದಿದ್ದೆ. ಆಫ್ಟರ್ ಪಾಸಿಂಗ್ ಅನ್ ಆರ್ಡರ್, ಒಂದು ಆರ್ಡರ್ ನ ಪಾಸ್ ಮಾಡಿದ್ದಾರೆ, ಆದ್ಮೇಲೆ ಅವ್ರು ನಮ್ಮ ಹತ್ರ ತಗೊಂತೀನಿ ಅಂತ ಹೇಳ್ಬಿಟ್ಟು ಏನೋ ಗೊಂದಲಗಳಿಂದ ತಗೊಂಡಿಲ್ಲ, ಏನೋ ಒಂದು ಆಗಿರುತ್ತೆ, ನಾವು ಅವ್ರ ಮೇಲೆ ಅಷ್ಟೆಲ್ಲ ಡಿಪೆಂಡೆನ್ಸಿ ಇರ್ತೀವಿ, ಗೂಡ್ಸ್ ಅಲ್ಲೇ ಸರ್ವಿಸ್ ಕೊಟ್ಟಿರ್ತೀವಿ. ಆಗ ನಾವು ಕೋರ್ಟ್ಗೆ ಹೋಗ್ಬೇಕು, ಕೋರ್ಟ್ ಮೆಟ್ಲು ಹತ್ತಬೇಕು ಈ ಪರ್ಟಿಕ್ಯುಲರ್ ಆರ್ಡರ್ ಮೇಲೆ ಅಂತಂದ್ರೆ ನೀವು 75% ಅಷ್ಟು ಅಮೌಂಟ್ ನ ಡೆಪಾಸಿಟ್ ಮಾಡ್ಬೇಕಾಗಿರುತ್ತೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್. ಈಗ ವಿಚ್ ಸೆಕ್ಷನ್ ಆಫ್ ದ ಸೇಲ್ಸ್ ಆಫ್ ಗೂಡ್ಸ್ ಆಕ್ಟ್ 1979, ನೋಡಿ ಸೇಲ್ಸ್ ಆಫ್ ಗೂಡ್ಸ್ ಆಕ್ಟ್ ಯಾವುದು? 1979. ಪ್ರೊವೈಡ್ ಎ ರೈಟ್ ಟು ದ ಸೆಲ್ಲರ್, provide a right to the seller, right to maintain the action whenever the buyer wrongfully neglect or refuses to pay for the goods according to the term of the contract. ಅಂದ್ರೆ ಈಗ ಸೆಲ್ಲರ್ ಇದ್ದಾನೆ, ಬೈಯರ್ ಇದ್ದಾನೆ. ಓಕೆ, ಅಕಾರ್ಡಿಂಗ್ ಟು ದ ಸೇಲ್ಸ್ ಆಫ್ ಗೂಡ್ಸ್ ಆಕ್ಟ್ 1979 ನಿಮಗೆ ಬೈಯರ್ ನಾನೇ ನಿಮ್ಮ ಹತ್ರ ಮೆಟೀರಿಯಲ್ಸ್ ಎಲ್ಲ ಪರ್ಚೇಸ್ ಮಾಡ್ತೀನಿ ಅಂತ PO ಎಲ್ಲ ಕಳಿಸಿರ್ತಾನೆ. ಓಕೆ, PO ಎಲ್ಲ ಪರ್ಚೇಸ್ ಕಳಿಸಿರ್ತಾನೆ, ನೀವು ಗೂಡ್ಸ್ ನ ಕಳ್ಸಕ್ ರೆಡಿ ಆಗ್ಬಿಟ್ಟಿರ್ತೀರ. ಈಗ ಬೈಯರ್ ಏನ್ ಹೇಳ್ತಾನೆ? ಬೇಡ, ನಾನು ಗೂಡ್ಸ್ ನ ತಗೊಳಲ್ಲ ಅಂತ ಹೇಳ್ತಾನೆ, ನೆಗ್ಲೆಕ್ಟ್ ಮಾಡ್ತಾನೆ, ಅಥವಾ ರೆಫ್ಯೂಸ್ ಟು, ಅಂದ್ರೆ ಗೂಡ್ಸ್ ನ ತಗೊಂಡ್ಬಿಟ್ಟಿರ್ತಾನೆ, ಗೂಡ್ಸ್ ನ ತಗೊಂಡ್ಬಿಟ್ಟು ಗೂಡ್ಸ್ ನ ಡೆಲಿವರ್ ಆಗಿ ಇರ್ತಾರೆ ಮತ್ತೆ. ಓಕೆ, ಗೂಡ್ಸ್ ಆರ್ ಡೆಲಿವರ್ಡ್ ಆಲ್ರೆಡಿ. ನೀವು ಸೆಲ್ಲರ್ ಅವ್ರು ಏನ್ ಮಾಡ್ತಾರೆ, ನಿಮ್ ಶಾಪ್ ಅಲ್ಲಿ, ವರ್ಕ್ಶಾಪ್ ಅಲ್ಲಿ, ಪ್ರೊಡಕ್ಷನ್ ಅಲ್ಲಿ ಎಲ್ಲ ಗೂಡ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಮುಖಾಂತರ ಗೂಡ್ಸ್ ನ ಅವರ ಹೇಳಿರೋಂತ ಲೊಕೇಶನ್ಗೆ ಕಳಿಸ್ಬಿಟ್ಟಿರ್ತೀರ. ಈಗ ಕಳಿಸಿದ ನಂತರ ಅವರು ಪೇಮೆಂಟ್ ಮಾಡಿಲ್ಲ, ಪೇಮೆಂಟ್ ಮಾಡೋದಕ್ಕೆ ಅಪೋಸ್ ಮಾಡಿದ್ರೆ ನಾನು ಮಾಡಲ್ಲ, ರೆಫ್ಯೂಸ್ ಅಂತಾರೆ ಅದನ್ನ. ಏನು? ರೆಫ್ಯೂಸ್ ಟು ಪೇ ಫಾರ್ ದ ಗೂಡ್ಸ್ ಅಕಾರ್ಡಿಂಗ್ ಟು ದ ಟರ್ಮ್ ಆಫ್ ದ ಕಾಂಟ್ರಾಕ್ಟ್. ಓಕೆ, ಅಕಾರ್ಡಿಂಗ್ ಟು ದ ಟರ್ಮ್ ಆಫ್ ದಿ ಕಾಂಟ್ರಾಕ್ಟ್ ಅಂದ್ರೆ ಟರ್ಮ್ಸ್ ಆಫ್ ಕಾಂಟ್ರಾಕ್ಟ್ ಇರುತ್ತೆ. ಆ ಕಾಂಟ್ರಾಕ್ಟ್ ಅಲ್ಲಿ ಅವನು ರೆಫ್ಯೂಸ್ ಮಾಡಿದ್ರೆ ಆಗ ಸೆಲ್ಲರ್ಗೆ ಏನ್ ರೈಟ್ ಇರುತ್ತೆ, ಯಾವ ಸೆಕ್ಷನ್ ಅಂಡರ್ ಅವನು ಫೈಟ್ ಮಾಡಬಹುದು, ನಾನು ಗೂಡ್ಸ್ ನ ಡೆಲಿವರ್ ಮಾಡಿದೀನಿ, ನೀವು ನನಗೆ ಪ್ರೈಸ್ ಪೇ ಮಾಡಬೇಕು ಅಂತ. ಅದು ಯಾವ ಸೆಕ್ಷನ್ ನೋಡಿ, ಇಲ್ಲೇ 4 ಸೆಕ್ಷನ್ ಕೊಟ್ಟಿದ್ದಾರೆ. ಓಕೆ, ಸೆಕ್ಷನ್ 49 ಆಫ್ 1, ಸೆಕ್ಷನ್ 39 ಆಫ್ 1, ಸೆಕ್ಷನ್ 29 ಆಫ್ 1 ಮತ್ತೆ ಸೆಕ್ಷನ್ 19 ಆಫ್ 1 ಅಂತಾನು ಕೊಟ್ಟಿದ್ದಾರೆ. ಓಕೆ, ಸೊ ಈ ಸೆಕ್ಷನ್ಸ್ ಅಲ್ಲಿ ನಮ್ಮ ರೈಟ್ ಸೆಕ್ಷನ್ ಫಾರ್ ದ ಸೆಲ್ಲರ್ಗೆ ಒಂದು ರೈಟ್ ಇರುತ್ತೆ, ಯಾಕಂದ್ರೆ ಅವ್ರ ಓನರ್ಶಿಪ್ ಇರುತ್ತಲ್ವಾ, ಆ ಓನರ್ಶಿಪ್ಗೆ ಅವ್ರ ಆ ತರ ಬೈಯರ್ ಏನಾದ್ರು ಡಿನೈ ಮಾಡಿದ್ರೆ, ನಾನು ಪೇ ಮಾಡಲ್ಲ, ರೆಫ್ಯೂಸ್ ಮಾಡಿದೆ, ಗೂಡ್ಸ್ ನ ತಗೊಂಡಿದ್ದು ಅದಾದ ನಂತರನು ಪೇ ಮಾಡಿಲ್ಲ ಅಂತಂದ್ರೆ ನೀವು
ಯಾವ ಸೆಕ್ಷನ್ ಅಂಡರ್ ಡಿಫೀಟ್ ಮಾಡ್ಬೋದು ಅಂದ್ರೆ ಸೆಕ್ಷನ್ 49 ಆಫ್ 1 ಅಂಡರ್. ಓಕೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೆಕ್ಷನ್ 49 ಆಫ್ 1 ಅಂಡರ್ ನೀವು ಏನ್ ಮಾಡ್ಬೋದು, ಡಿಫೀಟ್ ಮಾಡ್ಬೋದು. ಸೊ ಈಗ ಅದರ್ ಸೆಕ್ಷನ್ ಏನ್ ಹೇಳುತ್ತೆ, ಸೆಕ್ಷನ್ 39 ಆಫ್ 1 ಸಹ ಅದೇ ತರನೇ ಬೈಯರ್ ಗೂಡ್ಸ್ ನ ಬೈ ಮಾಡಿದಾನೆ ಬಟ್ ಅನ್ಪೇಡ್ ಮಾಡಿದಾನೆ. ಫುಲ್ ಪ್ರೈಸ್ ಪೇ ಮಾಡಿರಲ್ಲ. ಓಕೆ, ಏನೋ ಒಂದು ಪಾರ್ಷಿಯಲ್ ಅಮೌಂಟ್ ಪೇ ಮಾಡಿರ್ತಾನೆ, ಫುಲ್ ಪ್ರೈಸ್ ಪೇ ಮಾಡಿರಲ್ಲ. ಅವಾಗ ನೀವು ಸೆಕ್ಷನ್ 39 ಅಂಡರ್ ಫೈಟ್ ಮಾಡ್ಬೋದು. ಓಕೆ, ಅದೇ ತರ ಸೆಕ್ಷನ್ 29 ಆಫ್ 1 ಏನ್ ಹೇಳುತ್ತಂತಂದ್ರೆ ಇದು ಒಂದು ರೈಟ್ ಅನ್ಮಾತು, ಇದು ಒಂದು ಡ್ಯೂಟಿ. ಸೆಲ್ಲರ್ ಏನ್ ಮಾಡ್ಬೇಕು, ಗೂಡ್ಸ್ ನ ಸೆಲ್ ಮಾಡ್ಬೇಕು. ಸೆಲ್ಲರ್ ಏನ್ ಮಾಡ್ಬೇಕು, ಸೆಲ್ ಮಾಡ್ಬೇಕು. ಬೈಯರ್ ಏನ್ ಮಾಡ್ಬೇಕು, ಬೈ ಮಾಡ್ಬೇಕು ಅಷ್ಟೇ. ಬೈಯರ್ ಏನ್ ಮಾಡ್ಬೇಕು, ಬೈ ಮಾಡ್ಬೇಕು. ಸೆಲ್ಲರ್ ಗೂಡ್ಸ್ ನ ಡೆಲಿವರ್ ಮಾಡ್ಬೇಕು, ಬೈಯರ್ ಗೂಡ್ಸ್ ಏನ್ ಮಾಡ್ಬೇಕು, ಅಕ್ಸೆಪ್ಟ್ ಮಾಡ್ಬೇಕು. ಅಂಡ್ ಅಕ್ಸೆಪ್ಟ್ ಮಾಡಿದ್ಮೇಲೆ ಅಗ್ರೀಡ್ ಪ್ರೈಸ್ ಗೆ ಪೇ ಮಾಡಬೇಕು. ಓಕೆ, ಅದು ವೆರಿ ಇಂಪಾರ್ಟೆಂಟ್. ಸೊ ಇದು 39 ಆಫ್ 1 ಸಹ ಅದೇ ತರನೇ, ಏನಂದ್ರೆ ಫುಲ್ ಅಮೌಂಟ್ ಪೇ ಮಾಡಿರಲ್ಲ, ಪಾರ್ಷಿಯಲ್ ಅಮೌಂಟ್ ಪೇ ಮಾಡಿರ್ತಾರೆ ವಿತ್ ರೆಸ್ಪೆಕ್ಟ್ ಟು ಅಗ್ರೀಡ್ ಪ್ರೈಸ್. 49 ಆಫ್ 1 ಗೆ ಏನು ರೈಟ್ ಟು ರೆಫ್ಯೂಸ್, ಯಾರು ರೆಫ್ಯೂಸ್ ಮಾಡಿದಾಗ ಸೆಲ್ಲರ್ಗೆ ರೈಟ್ ಇರುತ್ತೆ ಒಂದು ಆಕ್ಷನ್ ತಗೊಳ್ಳೋದಕ್ಕೆ. ಓಕೆ, ಸೆಲ್ಲರ್ ರೈಟ್ ಇರುತ್ತೆ ಒಂದು ಆಕ್ಷನ್ ತಗೊಳ್ಳೋದಕ್ಕೆ. ಅದೇ ತರ 19 ಆಫ್ 1 ಯಾವ ತರ ಅಂತಂದ್ರೆ ಇದು ಅಂಡರ್ ದ ಟರ್ಮ್ಸ್ ಅಂಡ್ ಕಾಂಟ್ರಾಕ್ಟ್ ಪ್ರಕಾರ ಸೊ ಗೂಡ್ಸ್ ಎಲ್ಲ ಸೆಲ್ಲರ್ ಏನ್ ಮಾಡಿರ್ತಾನೆ, ಬೈಯರ್ ಲೊಕೇಶನ್ಗೆ ಸೆಲ್ ಮಾಡಿರ್ತಾನೆ. ಓಕೆ, ಸೆಲ್ಲರ್ ಏನ್ ಮಾಡಿರ್ತಾನೆ, ಬೈಯರ್ ಪ್ಲೇಸ್ಗೆ ಗೂಡ್ಸ್ ನ ಕಳಿಸಿರ್ತಾರೆ, ಗೂಡ್ಸ್ ಡೆಲಿವರ್ಡ್. ಓಕೆ, ಬಟ್ ಆದ್ರೂ ಸಹ ಸೆಲ್ಲರ್ಗೆ ರೈಟ್ ಇರುತ್ತೆ ಅಂಟಿಲ್ ಇವನ್ ಅಮೌಂಟ್ ಪೇ ಮಾಡೋ ತನಕ, ಯಾರು ಬೈಯರ್ ಅಮೌಂಟ್ ಪೇ ಮಾಡೋ ತನಕ ಆ ಗೂಡ್ಸ್ ಮೇಲೆ ಸರ್ವಾಧಿಕಾರ ಸೆಲ್ಲರ್ಗೆ ಇರುತ್ತೆ ಅಂತ ಈ ರೂಲ್ ಹೇಳುತ್ತೆ, ಸೆಕ್ಷನ್ 19 ಆಫ್ 1. ಸೊ ಇಷ್ಟು ಗೈಸ್ ಇವತ್ತಿಗೆ ಡಿಸ್ಕಸ್ ಮಾಡಿರೋದು. ಸೊ ವಿ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಸೆಷನ್. ಸೊ ನಿಮಗೆ ಕೋರ್ಸ್ ಏನಾದರೂ ಬೇಕಿದೆ, ನನಗೆ ಸರ್ ಕೋರ್ಸ್ ಬೇಕಿದೆ ನಾನು ಪ್ರಿಪೇರ್ ಮಾಡೋದಕ್ಕೆ, ಸೊ ಕಂಪ್ಲೀಟ್ ಫುಲ್ ಫ್ಲೆಡ್ಜ್ ಕೋರ್ಸ್ ಇದ್ರೆ ನಮಗೆ ಹೇಳಿ, ಅನ್ನೋ ಥರ ಇದ್ರೆ ನಾವು ತಗೋತೀವಿ ಅಂತಂದ್ರೆ ಈ ನಂಬರ್ ಕರೆ ಮಾಡಿ. ಓಕೆ, ಈ ನಂಬರ್ ಕರೆ ಮಾಡಿ, ವಿ ವಿಲ್ ಹೆಲ್ಪ್ ಯು ಔಟ್. ಅಂಡ್ ಥ್ಯಾಂಕ್ ಯು ಗೈಸ್ ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ನಮ್ಗೆ ಮೋಟಿವೇಶನ್ ಕೊಡುತ್ತೆ ಇನ್ನೂ ಹಲವಾರು ವಿಡಿಯೋಸ್ನ ಮಾಡೋದಕ್ಕೆ ಸಲುವಾಗಿ. ಓಕೆ, ಥ್ಯಾಂಕ್ ಯು ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ಗೈಸ್. ಗುಡ್ ಡೇ.